ಒಂದು ಭಾಷೆ ಬದುಕಾಗ್ಬೇಕು ಸರ್, ಬದುಕು ಕೊಡಬೇಕು. ಒಂದು ಭಾಷೆ ಬದುಕು ಕೊಡಬೇಕು. ಈಗ ನೋಡಿ ಸರ್ಕಾರಿ ಭಾಷೆ ಬದುಕೊಟ್ರೆ ಆ ಭಾಷೆಯನ್ನು ನೀವು ಬದುಕಿಸ್ತೀರಿ. ಹೌದು, 100%. ಹಾಗಾಗಿ ಈ ಕನ್ನಡ ಕಲ್ತ ತಕ್ಷಣ ನಮಗೆ ಒಂದು ಸೆಕ್ಯೂರಿಟಿ ಜಾಬ್ ಕೂಡ ಕೊಡಲ್ಲ. ಒಬ್ಬರು PhD ಸ್ಟೂಡೆಂಟು ಕನ್ನಡದಲ್ಲಿ PhD ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಬೆಂಗಳೂರಲ್ಲಿ ಒಂದು ಸೆಕ್ಯೂರಿಟಿ ಜಾಬ್ ಕೂಡ ಕೊಡಲ್ಲ. ಸರ್ಕಾರಿ ಕ್ಷೇತ್ರದಲ್ಲಿ ಉದ್ಯೋಗ ಸೃಷ್ಟಿ ಮೈನಸ್ ಲೆವೆಲ್ಗೆ ಇಳಿದ್ಬಿಟ್ಟಿದೆ. ಖಾಸಗಿ ಕ್ಷೇತ್ರಕ್ಕೆ ನೀನು ಎಲ್ಲಿ ಹೋಗ್ಬೇಕು ಅಂತಂದ್ರೆ ಮಿನಿಮಮ್ ನಾಲೆಡ್ಜ್ ನೀನು ಇಂಗ್ಲೀಷ್ ಬರಲೇಬೇಕು ಅಟ್ ಎನಿ ಕಾಸ್ಟ್. ನೀವು ಯೋಚನೆ ಮಾಡಿ, ಒಂದು ಡಿ ಗ್ರೂಪ್ ನೌಕರ ಹಾಕಬೇಕು ಅಂತಂದ್ರೆ ಇಂಗ್ಲಿಷ್ ನಾಲೆಡ್ಜ್ ಗೊತ್ತಿರಲೇಬೇಕು. ಸರ್ ವೆಂಕಟ್ ಅಂತ ನನ್ನ ಹೆಸರು. ವೆಂಕಟ್ ಅವರು ಹೇಳೋ ಪ್ರಕಾರ ವಿಸ್ತೃತವಾಗಿ ಒಂದು ಕನ್ನಡ ಪ್ರೊಫೆಸರ್ ಆಗಬೇಕಾದ್ರೂ ಕೂಡ, ಕನ್ನಡ ಪ್ರೊಫೆಸರ್ ಆಗಿದ್ದಿರ್ಬೇಕು ಕೂಡ, ಆ ಇಂಟರ್ವ್ಯೂ ಕೂಡ ಆತ ಇಂಗ್ಲಿಷಲ್ಲೇ ಮಾತಾಡಬೇಕು. ಒಂದ್ ಸೆಕೆಂಡ್ ಸರ್, ಇಲ್ಲಿ ಸರ್ ಇವರು ಇಂಗ್ಲಿಷ್ ಅಂತ ಇದಾರಲ್ವಾ, KPSC ಆಗ್ಲಿ KS ಆಗ್ಲಿ ನಾವು ಕನ್ನಡದಲ್ಲಿ ಬರ್ದ್ವಿ ಅಂದ್ರೆ ಅಲ್ಲಿ ನಾವು ಇಂಟರ್ವ್ಯೂ ಮಾಡ್ಬೇಕಾದ್ರೆ ನಾವು ಅಲ್ಲಿ ಕನ್ನಡದಲ್ಲೇ ಸಂದರ್ಶನ ನಡೆಸ್ತಾರೆ ಅವರು. ನಾವು ಕನ್ನಡ ಬಿಟ್ಟು ಅಲ್ಲಿ ಬೇರೆ ಯೂಸ್ ಮಾಡಿದ್ರೆ ಅವ್ರು ನಮ್ಮನ್ನ ಇಂಟರ್ವ್ಯೂ ಇಂದ ಸ್ವಲ್ಪ ಇದು ಮಾಡ್ತಾರೆ. ಕನ್ನಡದಲ್ಲಿ ಇರುತ್ತೆ, ಕನ್ನಡ ಬಿಟ್ಟು ಕನ್ನಡನ ಯೂಸ್ ಮಾಡೋದ್ರಿಂದ ಅದೇ IAS ಬೇರೆ ಸ್ಟೇಟ್ ಹಾಕಿದಾಗ ಕನ್ನಡ ಮಾತಾಡಿದ್ರೆ ನೀನು ಗುಜರಾತ್ ಅಲ್ಲಿ ಹಾಕ್ತಾರೆ, ಅಲ್ಲಿ ಕನ್ನಡ ಮಾತಾಡಿದ್ರೆ ಯಾರೋ ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಅರ್ಥ ಮಾಡ್ಕೊಳಲ್ಲ. ಅದಕ್ಕಾದ್ರೂ ನಿಂಗೆ ಇಂಗ್ಲಿಷ್ ಬೇಕು. ನೀವು ಇಂಗ್ಲಿಷ್ ಇಂದ ಒಂದು ಭಾಷೆಯಾಗಿ ತಗೊಳ್ಳಿ, ನಿಮ್ಮ ಇಂಗ್ಲಿಷ್ ಒಂದು ಭಾಷೆಯಾಗಿ ಒಂದು ಕೆಲ್ಸಕ್ಕಾಗಿ ತಗೊಳ್ಳಿ ಅಷ್ಟೇ. ಬದುಕಾಗಿ ಇಂಗ್ಲಿಷ್ ತಗೋಬೇಡಿ. ಯಾವತ್ತು ನಿಮ್ಮ ಬದುಕಾಗಿ ಕನ್ನಡನೇ ಇರಲಿ. ನಿಮ್ಮ ಅಭಿಪ್ರಾಯ ಹೇಳ್ತಾ ಹೋಗಿ. ಮುಖ್ಯವಾಗಿ ಇಂಗ್ಲೀಷ್ ಬೇಕೇ ಬೇಕು. ಯಾಕಂದ್ರೆ ನಾನು ಕೂಡ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು, ಬಟ್ ನನಗಿರುವವರೆಗೂ ನಂಗೆ ಇಂಗ್ಲೀಷ್ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ. ನಾನು ಕಲ್ತಿದ್ದೀನಿ, ಬಟ್ ಅವಾಗ PU ಗೋಲ್ನಲ್ಲಿ ಕಲ್ತಿದ್ದು. ನಾನು ಇರುವವರೆಗೂ ನಾನು ನರ್ಸರಿಯಿಂದ ನಾನು ಇವಾಗಲೂ ಕೂಡ ನಾನು ಗೌರ್ಮೆಂಟ್ ಸ್ಕೂಲಲ್ಲಿ. ನಿಮಗೆ ಇಂಗ್ಲೀಷ್ ಬೇಕು ರಮ್ಯಾ, ನಮಗೆ ಇಂಗ್ಲೀಷ್ ಬೇಕು ವೃತ್ತಿಪರವಾಗಿ ನಾವು ಮುಂದುವರಿಲಿಕ್ಕೆ. ಆದರೆ ನಮ್ದೊಂದು ಜವಾಬ್ದಾರಿ ಅಂತಿರುತ್ತೆ, ನಾವು ಕನ್ನಡವನ್ನು ಉಳಿಸಬೇಕಾಗಿದೆ. ಅದಕ್ಕೇನು ಮಾಡೋಣ? ಇಂಗ್ಲೀಷ್ ನಿಮ್ಗೆ ಕೊಡೋಣ, ಕನ್ನಡವನ್ನು ಅದ್ರ ಜೊತೆ ಉಳಿಸಬೇಕಾಗಿದೆ. ಸರ್ ಕನ್ನಡ ಉಳಿಸೋಣ ಸರ್. ಯಾಕೆ ಸರ್ ಇವಾಗ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಇವಾಗ ನಾನು ಮೊನ್ನೆ TV ನೋಡಿದೆ ಸರ್. ಪಾಪ ಇದು ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳು ಓದಕ್ಕೆ ಬರ್ತಾರೆ ಸರ್, ಬರ್ರಿ ಇರೋ ಟೀಚರ್ಸ್ ಎಲ್ಲ ಕನ್ನಡದಲ್ಲೇ ಮಾತಾಡ್ತಾರೆ. ಅವ್ರಿಗೂ ಇಂಗ್ಲೀಷ್ ಟೀಚರ್ಸ್ನ ಅವರು ಕೂಡ ಅಲ್ಲಿ ನೇಮಕ ಮಾಡಬೇಕಲ್ಲ ಸರ್, ಅವರು ಕೂಡ ಇಂಗ್ಲೀಷ್ ಮಾತಾಡ್ಬೇಕಲ್ಲ. ಇವಾಗ ಒಂದು ಹೇಳ್ತಾರಲ್ಲ ಸರ್, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತಾರೆ. ಪ್ರಜೆಗಳು ಹಾಕಿ ಅವ್ರಿಗೂ ಇಂಗ್ಲೀಷ್ ಬೇಡವಾ ಸರ್? ಇಂಗ್ಲೀಷ್ ನಮಗೆ ಬೇಕೇ ಬೇಕು. ಬಿಕಾಸ್ ಇಂಗ್ಲೀಷ್ ಇಲ್ಲ ಅಂದರೆ ನಮಗೆ ಜಾಬ್ ಆಪರ್ಚುನಿಟೀಸು ಸಿಗಲ್ಲ. ಬಿಕಾಸ್ ವಿ ವಾಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್. ನಮಗೆ ಇಂಟರ್ವ್ಯೂ ಫೇಸ್ ಮಾಡಬೇಕಾದ್ರೆ ನಾವು ಇಂಗ್ಲೀಷ್ ಅವರು ಕೇಳಬೇಕಾದ್ರೆ ವಿ ನೀಡ್ ಇಂಗ್ಲೀಷ್ ಸ್ಕಿಲ್ಸ್. ಸೊ ಇಂಗ್ಲೀಷ್ ನಮಗೆ ಬೇಕೇ ಬೇಕಾಗಿದೆ. ಇವಾಗ ಇಂಗ್ಲೀಷ್ ಇಲ್ದಿರ ನಾವು ಬದುಕೋಕ್ಕಾಗೋದೇ ಇಲ್ಲ. ಯಾಕಂದರೆ ನಾವು ಪ್ರತಿಯೊಬ್ಬರು ಬದುಕಬೇಕು ಅಂದರೆ ಇನ್ವೆಸ್ಟ್ಮೆಂಟಿಂದ ಅಥವಾ ನಮಗೆ ಇನ್ನೊಂದು ಸ್ಯಾಲ್ರಿಯಿಂದ ವಾಟ್ ಎವರ್ ಸ್ಯಾಲ್ರಿ ಬೇಕು ಅಂದರೆ ವಿ ಹ್ಯಾವ್ ಟು ಡೂ ಜಾಬ್. ಸೇಮ್ ಥಿಂಗ್, ಈ ಜಾಬ್ ಆಪರ್ಚುನಿಟಿ ಬೇಕು ಅಂದರೆ ಇಂಗ್ಲೀಷ್ ಬೇಕೇ ಬೇಕು. ಹಾಗಂತ ನಾವು ಕನ್ನಡ ಬೇಡವೇ ಬೇಡ ಅಂತ ಹೇಳ್ತಿಲ್ಲ. ಕೋರ್ಸ್ ಸಬ್ಜೆಕ್ಟ್ ಸೈನ್ಸ್, ಸೋಷಿಯಲ್, ಮ್ಯಾಥ್ಸ್ ಎಲ್ಲ ಪ್ರೈಮರಿಯಲ್ಲಿ ಹೆಂಗೆ ಮ್ಯಾಂಡಿಟರಿ ಮಾಡಿದ್ರು, ಕರ್ನಾಟಕದಲ್ಲಿ ಹಾಗೆ ಮ್ಯಾಂಡಿಟರಿ ಮಾಡ್ರಿ. ಜೊತೆಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಕೋಚಿಂಗ್ ಕೊಡಿ. ಯಾಕೆ ಕನ್ನಡ ಉಳಿಯುತ್ತೆ, ಬಟ್ ಇಂಗ್ಲೀಷ್ ಇಸ್ ಮ್ಯಾಂಡಿಟರಿ. ಪೇರೆಂಟ್ಸ್ ಎಲ್ಲ ಹೇಗಿದ್ದಾರೆ ಅಂದರೆ ಅವರು ಆಫೀಸಲ್ಲಿ ಕೂಡ ಇಂಗ್ಲೀಷು, ಮನೇಲಿ ಮಕ್ಳ ಜೊತೆನೂ ಇಂಗ್ಲೀಷು. ಇನ್ನು ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂ ಸೇರಿಸು, ಫಸ್ಟ್ ಸ್ಟ್ಯಾಂಡರ್ಡ್ ಇಂದಾನೆ ಇಂಗ್ಲಿಷ್ ಸೇರಿಸು, ಇಲ್ಲ LKG ಇಂದ ಇಂಗ್ಲಿಷು. ಕನ್ನಡ ಎಲ್ಲಿ ಸರ್ ಉಳಿಯುತ್ತೆ? ಸೊ ಈಗ ಅಮ್ಮ ಅಂತ ಹೇಳ್ಬೇಕಾದಾಗ, ಅಮ್ಮ ಅಂತ ಹೇಳಿದಾಗ ಅಂದ್ರೆ ಎಷ್ಟು ನಾವು ಹೇಗೆ ಹೋಗುತ್ತೆ ಅಂತಂದ್ರೆ ಆ ಮಕ್ಕಳು ಕೂಡ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಜನರೇಷನ್ಗೆ ಹೋದಾಗ ಕನ್ನಡನೇ ಮರ್ತ್ಬಿಡ್ತಾರೆ ಅವರು. ಕನ್ನಡ ಅನ್ನೋದೇ ಗೊತ್ತಿಲ್ಲ ಅನ್ನೋ ರೀತಿ ಆಗಿದೆ. ನನಗೆ ಪರ್ಸ್ನಲ್ ಎಕ್ಸಾಂಪಲ್ ಹೇಳ್ತೀನಿ, ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ. ನನ್ನ ರೂಮ್ಮೇಟ್ ಒಬ್ರು ಇದ್ದಾರೆ, ಅವರು ಓದಿರೋದು ಇಂಗ್ಲಿಷ್ ಮೀಡಿಯಮೇ, ಕನ್ನಡ ಮಾತಾಡ್ತಾರೆ ಅಷ್ಟೇ, ಓದಕ್ ಬರಲ್ಲ, ಬರೆಯಕ್ ಬರಲ್ಲ. ಇಂಗ್ಲಿಷ್ ಕಲಿತಾನೆ ಕನ್ನಡ ನಾವು ಮರ್ತು ಬಿಡ್ತೀವಿ ಅಂದ್ರೆ ಅವರಂತ ದಡ್ರಿ ಯಾರು ಇರೋದೇ ಇಲ್ಲ. ಯಾಕಂದ್ರೆ ಹುಟ್ಟದಲ್ಲಿಂದ 6 ಇಯರ್ಸ್ ಏಜ್ ಆಗೋವರೆಗೂ ನಾವು ಕನ್ನಡನೇ ಮಾತಾಡ್ತೀವಿ ಮನೇಲಿ, ಏನು ಎತ್ತ ಯಾಗೆ ಅಂತ. ಆದ್ರೆ ನಮ್ಮ ಪ್ರಾಬ್ಲಮ್ ಏನಂದ್ರೆ 6 ವರ್ಷ ಆದ್ಮೇಲೆ ಇಂಗ್ಲಿಷ್ ಕಲಿಬೇಕಿತ್ತು, ಕಲ್ತಿಲ್ಲ. ಎಜುಕೇಶನ್ ಅನ್ನೋದು 10th ಲಾಸ್ಟ್ ಅಲ್ಲ, ಅದು ಆದ್ಮೇಲೆ ಇದೆಯಾ ಅದು ರಿಯಲ್ ಎಜುಕೇಶನ್. IT ಕನ್ನಡದಲ್ಲಿ ನಾವು ಓದಕ್ಕಾಗಲ್ಲ, ಸೈನ್ಸ್ ನಾವು ಕನ್ನಡದಲ್ಲಿ ಓದಕ್ಕಾಗಲ್ಲ, ಕಾಮರ್ಸ್ ನಾವು ಕನ್ನಡದಲ್ಲಿ ಓದಕ್ಕಾಗಲ್ಲ. ಟಾಪ್ ಎಕ್ಸ್ಪೆರಿಮೆಂಟ್ ನಾವು IT ಬಿಡಿಯಲ್ಲಿ ಹೋದಾಗ ಕಂಪ್ಯೂಟರ್ ಕೋಡ್ನ ಇವ್ರು ಕನ್ನಡದಲ್ಲಿ ಮಾಡಿ ನೋಡ ಆಗುತ್ತೆ, ಅವ್ರಿಗೆ ಕನ್ನಡದಲ್ಲಿ ಕೋಡಿಂಗ್ ಮಾಡಕ್ಕೆ ಆಗಲ್ಲ. IT ಜಾಬ್ ಮಾಡಬೇಕಾದ್ರೆ ಸೋರ್ಸ್ನ ಕನ್ನಡದಲ್ಲಿ ಬರೀಲಿ, ಇವರು ಕನ್ನಡ ಬರೀಕಾಗ್ತದೆ ಆಗಲ್ಲ. ಅಂದ್ರೆ ಆಗಲ್ಲ. ಜಾಬ್ ಲೆವೆಲ್ ಆಗಿ ನಾವು ಹೇಳ್ತಿದೀವಿ, ನಾವು ಮನೆಗೆ ಹೋಗ್ತಾನೆ ಕನ್ನಡ ಓದ್ತಾನೆ, ನಾವು ಮರ್ತೋಗಲ್ಲ. ನಾವು ಕನ್ನಡದವರಾಗಿ ನಾವು ಮಾತಾಡ್ತಿದ್ವಿ. ಇವರು ಪ್ರೈವೇಟ್ ಕಾಲೇಜಲ್ಲಿ ಓದಿರೋರು ಕನ್ನಡ ಬೇಕಾದ ಮಾತಾಡೋದಲ್ಲ. ನಾವು ಕನ್ನಡಿಗರಾದ, ನಾವು ಸರ್ಕಾರಿ ಪ್ರಾಥಮಿಕ ಶಾಲೆಗಳು ಓದಿರೋರು ಹೇಳ್ತಿದ್ದೀವಿ, ನಮ್ಮ ಅವಶ್ಯಕತೆಗೆ ಕನ್ನಡ ಬೇಕು. ಆದರೆ ಈ ಕನ್ನಡ ಪರ ಸಂಘಟನೆಗಳು, ಕವಿಗಳು ಎಲ್ಲಿ ಹೇಳ್ತಿದ್ದಾರೆ ಗೊತ್ತಾ ಕನ್ನಡ ಬೇಕು ಅಂತ?
ಅವ್ರಿಗೆ ಗ್ರಾಹಕ ಇರಬೇಕು. ಈ ಹೇಳ್ತಿರಲ್ಲ ಈ ಚಂಪಾ ಚಂದ್ರಕಾಂತ್ ಶ್ರೀಪಾಲ ಅವರು ಬರೆದಂಥ ಬುಕ್ಗಳು ಕೊಳ್ಳಕ್ಕೆ ಕನ್ನಡಿಗರು ಬೇಕು. ಯಾರು ಬೇಕೋ ನಾವು ಬೇಕು, ಅವ್ರು ಇಂಗ್ಲೀಷ್ ಕಲಿಬಾರ್ದು. ಈ ಕನ್ನಡಪರ ಸಂಘಟನೆಗಳಲ್ಲಿ ಜೈಕಾರಗಳು ಹಾಕಕ್ಕೆ ಕನ್ನಡಿಗರು ಬೇಕು. ಯಾರು ಬೇಕೋ ಈ ರೂರಲ್ ಲೆವೆಲ್ ಕನ್ನಡಿಗರು ಬೇಕು. ಅವ್ರು ನಾವು ಯಾವಾಗಿರ್ಬೇಕು ಅಂತ ಹೇಳ್ತಾರೆ. ನಾವು ಹೇಳ್ತಿರೋದು ಪ್ರಾಥಮಿಕ ಶಿಕ್ಷಣದಲ್ಲಿ ಇರ್ಬೋದು, ಎಲ್ಲೇ ಇರ್ಬೋದು, ಕನ್ನಡ ಕೊಡಿ. ಕನ್ನಡ ಉಳಿಸೋದು ನಮ್ಗೆ ಗೊತ್ತಿದೆ. ಕನ್ನಡ ಉಳಿಸೋದು ಗೊತ್ತಿರೋದಕ್ಕೆ ಸಾವಿರಾರು ವರ್ಷ ಇತಿಹಾಸ, ಕನ್ನಡದ ಇತಿಹಾಸ ಗೊತ್ತಿಲ್ಲದೆ ಮಾತಾಡಿದ್ದಾರೆ. ಎಷ್ಟು ವರ್ಷ ಇತಿಹಾಸ ಇದೆ? 1000 ವರ್ಷ ಇತಿಹಾಸ ಇರುವಂಥ ಲ್ಯಾಂಗ್ವೇಜ್ ಹೋಗುತ್ತಾ? ಚಾನ್ಸೇ ಇಲ್ಲ. ನಾವು ಮನೆಗಳಲ್ಲಿ ಮಾತಾಡ್ತೀವಿ. ಹುಟ್ಟಿದಾಣಿಕ ನಾವು ಕರೆಯೋದು ಅಮ್ಮ ಅಂತಾನೆ, ಡ್ಯಾಡಿ ಮಮ್ಮಿ ಅಂತ ಕರೆಯಲ್ಲ. ಯಾಕೆ ಅಮೆರಿಕದಲ್ಲಿ ಅವ್ರಿಗೆ ಕನ್ನಡ ಇಂಗ್ಲಿಷ್ ಬರುತ್ತೆ ಹುಟ್ಟದಲ್ಲಿ ಅಂದ್ರೆ ಮದರ್ ಟಂಗ್ ಎಲ್ಲೂ ಹೋಗಲ್ಲ, ಅದು ಬದುಕಿರುತ್ತೆ. ಡ್ಯಾಡಿ ಮಮ್ಮಿ ಅಂತ ಕರೀತಾನೆ ಇಲ್ಲ ಅಂತ ಹೇಳ್ತಿದ್ದೀರಾ? ಯಾರು? ಎಷ್ಟು ಜನ ಇವ್ರು ಕರೀತಿದ್ದಾರೆ, ಇವ್ರು ಕರೀತಿದ್ದಾರೆ, ಇವ್ರು ಕರೀತಿದ್ದಾರೆ. ನೀವು ಕರೀತಿದ್ದೀರಾ? ನೀವು ಕರೀತಾ ಇದ್ದೀರಾ? ನೀವು ಕರೀತಿದ್ದೀರಾ? ನೀವು ಹೇಳ್ತಿದ್ದೀರಾ? ನಾವು ಕರೀತಾ ಇಲ್ಲ, ನಾವು ಕರೀತಾ ಇಲ್ಲ. ನಾವು ಕನ್ನಡಿಗರಾಗಿ ಹೇಳ್ತಿದ್ದೀವಿ. ಇಂಗ್ಲಿಷ್ ಯಾಕೆ ಹೇರಿಕೆ ಮಾಡಬೇಕು ಸರ್? ಇಂಗ್ಲಿಷ್ ಹೇರಿಕೆ ಆಯ್ತು. ನಾವು ಕನ್ನಡಿಗರಾಗಿ ಹೇಳ್ತೀವಿ, ನಾವು ಮನೇಲಿ ಕರೀತಾ ಇಲ್ಲ. ನೋಡಿ, ಅವ್ರು ಪ್ರೈವೇಟ್ ಕಾಲೇಜ್ ಸ್ಕೂಲಲ್ಲಿ ಓದಿರೋ ಅವ್ರು ಕರೀತಿದ್ದಾರೆ, ನಾವು ಕನ್ನಡಿಗರಲ್ಲಿ ಕರೀತಿಲ್ಲ. ಕನ್ನಡನ ನಾವು ಬೆಳೆಸ್ತಾ ಇದ್ದೀವಿ, ಉಳಿಸ್ತಾ ಇದ್ದೀವಿ. ನಮ್ಗೆ ಇಂಗ್ಲಿಷು ಬೇಕು. ಇಂಗ್ಲಿಷ್ ಅಂದ್ರೆ ಭಾಷೆ ಆಗ್ಬೇಕು, ಅದನ್ನೇ ಅಳವಡಿಸ್ಕೊಳ್ಳೋದು, ಅದನ್ನೇ ಬೆಳೆಸುವಂಥದ್ದು ಬೇಡ ಅಂತ ಹೇಳ್ತಾರೆ. ಎಸ್, ನೆಕ್ಸ್ಟ್ ಸರ್, ಇಲ್ಲಿ ನಡೀತಾ ಇರೋದು ಚರ್ಚೆ. ನಾನು ಅವ್ರು ಹೇಳಿದ ಪಾಯಿಂಟು ಅವ್ರಿಗೆ ತಲುಪ್ತಿದ್ದೆ, ನಾನು ಹೇಳೋ ಪಾಯಿಂಟ್ ಅವ್ರಿಗೆ ತಲುಪ್ತಿದ್ದೆ, ಅವ್ರು ಹೇಳೋ ಪಾಯಿಂಟ್ ನನಗೆ ತಲುಪ್ತಿದೆ. ಈ ಪಾಯಿಂಟು, ಈ ಚರ್ಚೆ ಜನಕ್ಕೆ ತಲುಪಬೇಕು. ಮೊದಲನೇದಾಗಿ ಜನಕ್ಕೆ ತಲುಪಬೇಕು. ಜನಕ್ಕಿಂತ ಹೆಚ್ಚಾಗಿ ಈಗ 3 ವರ್ಷದ ಮಕ್ಕಳು ನಮ್ಮ ಕರ್ನಾಟಕದಲ್ಲಿ ತುಂಬ ಜನ ಇರ್ತಾರೆ. 3 ವರ್ಷದ ಮಕ್ಕಳು ಕರ್ನಾಟಕದಲ್ಲಿ ತುಂಬ ಜನ ಇರ್ತಾರೆ. ಆ ಮಕ್ಕಳನ್ನ ಈಗ ನೆಕ್ಸ್ಟ್ ವರ್ಷ ಅಕಾಡೆಮಿಕ್ ಇಯರ್ಗೆ ಸ್ಕೂಲಿಗೆ ಸೇರಿಸ್ಬೇಕು. ಅವ್ರು ಇಂಗ್ಲೀಷ್ ಕಾನ್ವೆಂಟು ಫಸ್ಟ್ ಕೇಳೋದು. ಈಗ ಇಂಗ್ಲೀಷ್ ಇದಾಗ್ತಾ ಇರೋದು, ಪ್ರಿಫರೆನ್ಸ್ ಬರ್ತಾ ಇರೋದ್ರಿಂದ ಅವ್ರಿಗೆ ಫಸ್ಟ್ ಥಾಟ್ ಬರೋದೇನು, ಓ ಮಗ ಇವಾಗ ಇಂಗ್ಲೀಷ್ ಬರ್ತಿದ್ಯಾ, ಅವ್ನು ಕಲಿಬೇಕು ಫಸ್ಟು. ಒಂದು ಒಳ್ಳೆ ಇಂಗ್ಲೀಷ್ ಕಾನ್ವೆಂಟ್. ಅಲ್ಲಿ ಕನ್ನಡಕ್ಕೆ ಪ್ರಾಮುಖ್ಯತೆ ಸಿಗ್ತಿದ್ಯಾ? ಸಿಗ್ತಿಲ್ಲ. ಅಲ್ಲಿ ಕೊಡಿ. ಅದಕ್ಕೆ ಹೇಳ್ತಾ ಇರೋದು, ನನ್ನ ಪಾಯಿಂಟ್ ನಿಮಗೆ ಬರೋದ್ರಿಂದ ಉಪಯೋಗ ಇಲ್ಲ, ನಿಮ್ಮ ಪಾಯಿಂಟ್ ನನಗೆ ಬರೋದ್ರಿಂದ ಉಪಯೋಗ ಇಲ್ಲ. ಒಂದು ನಿಮಿಷ ಇರಿ. ನೀವು ನಿಜವಾಗ್ಲೂ ಹಳ್ಳಿಯಿಂದ ಬಂದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹಳ್ಳಿಯಿಂದ ಎಷ್ಟು ಕಷ್ಟ ಅಂತ. ಸಿಟಿಯಲ್ಲಿ ಇದ್ದೀರಾ ಇಲ್ಲ ಅಂತಲ್ಲ, ಆದ್ರೆ ನಿಜವಾದ ಒಬ್ಬ ಹಳ್ಳಿಯಿಂದ ಬಂದವನು ಅವ್ನಿಗೆ ಗೊತ್ತಾಗುತ್ತೆ ಇಲ್ಲಿ ಪಟ್ಟಣದಲ್ಲಿ ಎಷ್ಟು ಮಟ್ಟಿಗೆ ಇಲ್ಲಿ ಜೀವನ ನಡೆಸೋಕೆ ಕಷ್ಟ ಅಂತ. ನೀವು ಈಗ ಹೇಳ್ತೀರಲ್ವಾ, ನಾವೆಲ್ಲ ಇಂಗ್ಲಿಷ್ ಮೀಡಿಯಂ, ಈಗ ಬರೀ ಕನ್ನಡ ಸಾಕು ನಮಗೆ ಇಂಗ್ಲಿಷ್ ಬೇಡ ಅಂತ. ನಿಜವಾಗ್ಲೂ ನೀವು ಹಳ್ಳಿಯಿಂದ ಬನ್ನಿ, ಆಮೇಲೆ ಗೊತ್ತಾಗುತ್ತೆ. ನಾನೊಬ್ಬ ಹಳ್ಳಿಯಿಂದ ಬಂದಿರೋನು ಹೇಳ್ತೀನಿ, ಎಷ್ಟು ಕಷ್ಟ ಅಂದ್ರೆ ಇಲ್ಲಿ ಬಂದು ಜಸ್ಟ್ ಒಂದು ಕೆಲಸ ಇರಲಿ, ನಾವು ಜೀವನ ಮಾಡೋದೇ ಒಂದು ಕಷ್ಟ ಆಗಿದೆ. ಅಂದ್ರೆ ಇಲ್ಲಿ ದಾರಿಯಲ್ಲಿ ಹೋಗ್ಬೇಕಾದ್ರೆ ಯಾರಾದ್ರೂ ಕನ್ನಡದಲ್ಲಿ ಮಾತಾಡಿಸ್ಬಿಡ್ಲಿ. ಬೆಂಗಳೂರಲ್ಲಿ ಕನ್ನಡಕ್ಕಿಂತ ಬೇರೆ ಬೇರೆ ಭಾಷೆ ಮಾತಾಡೋರು ತುಂಬಾ ಜನ. ಪ್ರಾಕ್ಟಿಕಲ್ ಆಗಿ ನೀವು ಇಳಿದು ಎಲ್ಲಾದ್ರೂ ಹೋಗಿ ಪರ್ಚೇಸ್ ಇಲ್ಲಿ ಏನಾಗಿ ಗೊತ್ತಾಗುತ್ತಾ? ನಾವು ಈಗ ಸ್ಕೂಲಿಗೆ ಸೇರಿಸ್ಬೇಕಾರೆ A4 ಆಪಲ್ B4 ಬಾಲ್ ಇಂದನೇ ಟ್ರೈನ್ ಮಾಡ್ತಾ ಸ್ಟಾರ್ಟ್ ಮಾಡ್ತಾರೆ. ಅವ್ರು ಸ್ಕೂಲಿಗೆ ಸೇರ್ಸಕ್ ಮುಂಚೆ ಯಾಕೆ ಮನೆಯಿಂದನೇ ಟ್ರೈನ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಇಂಗ್ಲಿಷ್ ಅಂತ. A4 ಆಪಲ್ B4 ಬಾಲ್ ಅಂತ ಸ್ಟಾರ್ಟ್ ಮಾಡ್ತಾರೆ. ನೆಕ್ಸ್ಟ್ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿದೆ, ಹಾಗಾಗಿ ಓಕೆ. ಅದೇ ನಾವು ಮೊದಲಿಂದ ಯಾಕೆ ಹೇಳ್ಕೊಡಲ್ಲ, ಅದು ಯಾಕೆ ಹೇಳಲ್ಲ? ಯಾಕೆ ನಾವು ಮನೆಯಿಂದ ಕನ್ನಡ ಸ್ಟಾರ್ಟ್ ಮಾಡ್ಬೇಕಲ್ವಾ? ಇಂಗ್ಲೀಷೇ ಯಾಕೆಲ್ಲ? ನಿಮ್ಗೆ ಜಾಬ್ ಬೇಕು ಅಂದ್ರೆ ಸ್ಪೋಕನ್ ಇಂಗ್ಲಿಷ್ ಕಲೀರಿ. ಲರ್ನ್ ಇಂಗ್ಲಿಷ್ 90 ಡೇಸ್. ಈಗ ಅನಿವಾರ್ಯತೆ ಅಂತ ಹೇಳಿದ್ರೆ, ಈಗ ನೋಡಿ ಕರ್ನಾಟಕ ಸುಮಾರು 10,228 ಕನ್ನಡ ಶಾಲೆಗಳು ಮುಚ್ಚಿದೆ. ಇದ್ರ ಬಗ್ಗೆ ಯಾರು ಕೂಡ ಒಬ್ರು ಮಾತಾಡ್ತಾ ಇಲ್ಲ. ಓಕೆ. ಮತ್ತೆ ಎಷ್ಟೋ ಶಿಕ್ಷಕರಿಗೆ ಉದ್ಯೋಗ ಹೋಗಿದೆ, ಯಾರು ಮಾತಾಡ್ತಾ ಇಲ್ಲ. ನಮಗೆ ಇಂಗ್ಲೀಷ್ ಬೇಕು ಅಂತಕ್ಕಂಥವ್ರು ಖಾಸಗಿ ಶಾಲೆಗಳಿಗೆ ಪರ್ಮಿಷನ್ ಕೊಡ್ತಾರೆ. ಓಕೆ. ರಾಜಕಾರಣಿಗಳು ಒಂದು ಕಡೆ ಮಾತಾಡ್ತಾರೆ, ನಾವು ಕನ್ನಡವನ್ನು ಬೆಳೆಸಬೇಕು, ಸಂಘಟನೆ ಹೋರಾಟ ಮಾಡ್ತಾರೆ, ನಾವು ಕನ್ನಡವನ್ನು ಬೆಳೆಸಬೇಕು ಅಂತ ಹೇಳಿ. ಎಷ್ಟು ಜನ ಹೋರಾಟಗಾರರ ಮಕ್ಕಳು ಕನ್ನಡ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಓಕೆ. ಅವರ ಮನಸ್ಸಿಗೆ ಅವರೇ ಪ್ರಶ್ನೆಯನ್ನು ಮಾಡಿಕೊಂಡು ನೇರವಾಗಿ ಹೇಳಿ. ಮೆಗಾ ಫೈಟ್ನಲ್ಲಿ ಮತ್ತೊಂದು ಬ್ರೇಕ್.